ನಿಮ್ಮ ಊರು ಹೆಸರು ಪರಿಚಯ ಇತ್ಯಾದಿ ಹೇಳ್ಬೋದಾ? ನನ್ನ ಹೆಸರು ರಕ್ಷಿತಾ, ಊರು ದಾಸರಳ್ಳಿ, ದೇವನಹಳ್ಳಿ ತಾಲೂಕು, ಆವತಿ ಪೋಸ್ಟು. ನಾನು ಸಾಧನಾಗೆ ಬಂದು 2 ವರ್ಷ ಆಯಿತು. ಇದಕ್ಕೂ ಮುಂಚೆ ನವೋದಯದಲ್ಲಿ ಓದಿದ್ದು. ಸಾಧನ ಹೇಗೆ ನಿಮಗೆ ಗೊತ್ತಾಗಿದ್ದು? ಟೀಚರ್ಸು ಎಲ್ಲರಿಗೂ ಎಕ್ಸಾಮ್ ಬರೆಸಿದ್ರು. ಅಲ್ಲಿಂದ ಒಂದು ಎಕ್ಸಾಮು ಅಂತ ಬರೆದ್ವಿ. ಆಮೇಲೆ ಸೆಲೆಕ್ಟ್ ಆದಮೇಲೆ ಒಂದು ಗುಡ್ ಆಪರ್ಚುನಿಟಿ ಅನಿಸ್ತು, ಅದಕ್ಕೆ ಇದು ಸೇರ್ಕೊಂಡು. ಸಾಧನಕ್ಕೆ ಬಂದ ಹೊಸತರಲ್ಲಿ ಇಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದವರು ಇರ್ತಾರೆ. ನಿಮಗೆ ಹೇಗೆ ಕಷ್ಟ ಅನ್ನಿಸ್ತಾ, ಹೇಗೆ ಅನ್ನಿಸ್ತು ನಿಮಗೆ? ನಮಗೆ ಬೆಂಗಳೂರಲ್ಲೇ ಇರೋದ್ರಿಂದ ಬೆಂಗಳೂರು ಹಾಸ್ಟ್ಲು ಸ್ವಲ್ಪ ಸೂಟೇಬಲ್ ಆಗೇ ಇತ್ತು. ಅಷ್ಟೊಂದೇನು ಕಷ್ಟ ಆಗಲಿಲ್ಲ, ಯಾಕಂದರೆ ಮೊದಲು ಹಾಸ್ಟ್ಲಲ್ಲೇ ಇದ್ದಿದ್ದರಿಂದ ಸ್ವಲ್ಪ ಈಸಿನೇ ಆಯಿತು. ಇಲ್ಲಿ ಸೆಕ್ಯೂರಿಟಿ ಇದೆ, ಆರಾಮಾಗಿದ್ದೀವಿ ಅಂತ ಅನ್ನಿಸ್ತಿದೆಯಾ? ಹಾಂ, ತುಂಬಾ ಸೆಕ್ಯೂರ್ ಆಗಿದೆ. ಔಟ್ಸೈಡ್ ಆದರೆ ಅಷ್ಟೊಂದು ಕೇರ್ ಮಾಡಲ್ಲ, ಬಟ್ ಇಲ್ಲಿ ಫುಲ್ ಫ್ಯಾಮಿಲಿ ಥರ ನೋಡ್ಕೊತಾರೆ, ಅದಕ್ಕೆ ಫುಲ್ ಸೆಕ್ಯೂರ್ ಅನಿಸುತ್ತೆ. ಇಲ್ಲಿಗೆ ಬಂದ ಮೇಲೆ ಮೊದಲಿಗಿಂತ ಈಗ ಕಾನ್ಫಿಡೆನ್ಸ್ ಹೇಳೋದು ಅದರಲ್ಲೂ ನಿಮ್ಮ ಫೀಲ್ಡಿಗೆ ತುಂಬ ಮುಖ್ಯ. ಆತ್ಮವಿಶ್ವಾಸ ಹೇಳೋದು ಇಲ್ಲದಿದ್ದರೆ ನಿಮ್ಮ ಫೀಲ್ಡಲ್ಲಿ ಬದುಕಲಿಕ್ಕಾಗಲ್ಲ. ಅದು ಮೊದಲಿಗಿಂತ ಹೆಚ್ಚಾಗಿದೆ ಅಂತ ಅನಿಸುತ್ತಾ, ಅಥವಾ ಒಂದಿಷ್ಟು ಇನ್ನೂ ಕಡಿಮೆ ಆಗಿದೆ ಅಂತ ಅನಿಸುತ್ತಾ ನಿಮಗೆ? ಅದು ತುಂಬಾ ಹೆಚ್ಚಾಗಿದೆ. ಮೊದಲಾದರೆ ಟೀಚರ್ಸನ್ನು ತಲೆ ಎತ್ತು ಕೂಡ ನೋಡ್ತಾ ಇರಲಿಲ್ಲ, ಇವಾಗ ಫುಲ್ ಮಾತಾಡಿಸ್ತೀನಿ. ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀನಿ ಇಲ್ಲಿಗೆ ಬಂದು. ಇಲ್ಲಿ ಇನ್ನು ಬೇರೆ ಮಾರ್ಕ್ಸು ಇದೆಲ್ಲ ಒಂದು ಹಂತ, ಅದರ ಹೊರತಾಗಿ ಇಲ್ಲಿ ಇನ್ನೇನು ಕಲ್ತಿದ್ದೀರಾ? ಅಂದರೆ ಸಂಸ್ಕಾರ ಇರ್ಬೋದು ಇಲ್ಲಿ ಕಲಿಸೋವಂಥದ್ದು, ಮತ್ತು ಪ್ರತಿ ಹುಣ್ಣಿಮೆಗೂ ಇಲ್ಲಿ ರಥನೆಲ್ಲ ಎಳಿತಾರೆ, ಇದು ಔಟ್ಸೈಡ್ ಎಲ್ಲೂ ಸಿಗಲ್ಲ. ಮತ್ತು ಪ್ರತಿ ಅಮಾವಾಸ್ಯೆಗೂ ಮೇಲೆ ಪೂಜೆ ಮಾಡ್ತಾರೆ, ಮತ್ತು ಪೂಜೆ ಇಲ್ಲಿ ಮಾಡೋವಂಥದ್ದು ಬೇರೆ ಎಲ್ಲೂ ನಾವು ನೋಡಿರಲ್ಲ. ಇಲ್ಲಿಂದ ಹಿಂದೂ ಸಂಸ್ಕೃತಿ ಸಂಸ್ಕಾರ ತುಂಬಾ ಚೆನ್ನಾಗಿದೆ. ಅದನ್ನು ಕಲಿ. ಇಲ್ಲಿ ದಿನಚರಿ ಹೇಗಿತ್ತು ನಿಮಗೆ? ಫಸ್ಟ್ ಕಷ್ಟನೇ ಆಗುತ್ತೆ, ಅಂದರೆ 4:30 to 11 o'clock. ಬಟ್ ಆಮೇಲೆ ಸೆಟಲ್ ಆದಮೇಲೆ ಚೆನ್ನಾಗಿತ್ತು. ಯಾವ ರೀತಿ ಇರ್ತಿತ್ತು? ಅಂದರೆ 4:30ಗೆ ಎದ್ದೊಳ್ಬೇಕು, ಬಟ್ ಎದ್ದೊಳ್ದ್ಮೇಲೆ ಫುಲ್ ಫ್ರೆಶ್ ಆಗಿರೋದ್ರಿಂದ ಚೆನ್ನಾಗಿ ಓದೋದು ಕೂಡ ತಲೆಗೆ ಇರ್ತಿತ್ತು. ಸೊ ಅಲ್ಲಿಂದ ದಿನಚರಿ ಮುಂದೆ ಹೊರದ್ರೆ ಅಂದರೆ ಆಮೇಲೆ ಕ್ಲಾಸಸ್ಸು ಎಲ್ಲ ಫುಲ್ ಶೆಡ್ಯೂಲ್ ಆಗಿರೋದ್ರಿಂದ ನಮ್ಗೆ ಫ್ರೀ ಸ್ವಲ್ಪ ಟೈಮ್ ಅಷ್ಟೇ ಸಿಗ್ತಾಯಿದ್ದು. ಆವಾಗೂ ಕೂಡ ನಮ್ಮದು ಅಂದರೆ ಬಟ್ಟೆ ಒಗೆಯೋದಿರ್ಬೋದು, ಅದು ಮಾಡ್ಕೊಬೋದಾಯಿತು. ಸೊ ಫುಲ್ ಟೈಟ್ ಶೆಡ್ಯೂಲ್ ಇರೋದ್ರಿಂದ ಇದಾದಮೇಲೆ ಇದು ಅನ್ನೋದು ಒಂದು ಡಿಸಿಪ್ಲಿನ್ ಥರ ಒಂದು ಕಂಟಿನ್ಯೂಸ್ ಶೆಡ್ಯೂಲ್ ಇತ್ತು. ಆ ಥರ ಒಂದು ಕಠಿಣವಾಗಿ ಆದರೂ ನಿಮ್ಮ ದಿನಚರಿ ಇಲ್ಲಿ ಇತ್ತು. ಅದು ನಿಮ್ಮ ಮುಂದಿನ ಲೈಫಿಗೆ ಹೇಗೆ ಬಳಕೆ ಆಗುತ್ತೆ, ಇದಾಗುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತಾ? ಇಲ್ಲಿಂದ ಹೋದ್ಮೇಲೆ ಮತ್ತೆ ಯಥಾ ಪ್ರಕಾರ ಹಾಗೆ ಆಗೋದು ಅನ್ನೋದೇನಾದ್ರು ಇದೆಯಾ? ಇಲ್ಲ, ಫಾಲೋ ಮಾಡಬೇಕು, ಬಟ್ ಒಂದೊಂದು ಫಾಲೋ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಸ್ವಲ್ಪ ಪ್ರಾಕ್ಟೀಸಲ್ಲಿ ಇಟ್ಕೊಂಡು ಮಾಡಿದ್ರೆ ಮಾಡ್ಬೋದು. ಪಕ್ಕ ಮಾಡ್ತೀನಿ ಹೋದ್ಮೇಲೂ ಕೂಡ. ಆಮೇಲೆ ಇಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದಿರ್ಬೋದು, ಅದನ್ನು ಮನೇಲೂ ಕೂಡ ಅಳವಡಿಸ್ಬೇಕು ಅಂತಿದ್ದೀವಿ, ಹೋದ್ಮೇಲೆ ಮಾಡ್ತೀವಿ. ಈಗ ನೀಟ್ ಆಯಿತು, ನೀಟ್ನಲ್ಲಿ ಡಾಕ್ಟ್ರ್ ಇದು ಸಿಕ್ತು, MBBS ಸೀಟು ಸಿಕ್ತು ಅಂತ ಇಟ್ಕೊಳ್ಳಿ. ಹೇಗೆ ಮುಂದೆ ವಿದೇಶಕ್ಕೆ ಹೋಗಬೇಕು ಅಥವಾ ಯಾವುದಾದ್ರೂ ಸ್ಪೆಷಲಿಸ್ಟ್ ಆಗಬೇಕು, ಹೀಗೆಲ್ಲ ಕನಸುಗಳಿವೆಯಾ? ಇಲ್ಲ, ಏನೇ ಇದ್ದರೂ ಇಲ್ಲೇ ಸರ್ವ್ ಮಾಡಬೇಕು. ಒಟ್ಟಿನಲ್ಲಿ ಭಾರತ ಬಿಟ್ಟು ಎಲ್ಲಿಗೂ ಹೋಗಲ್ಲ, ರಿಸರ್ಚಿಗೂ ಹೋಗಲ್ಲ ಅಂಥ ಅವಕಾಶ ಏನಾದರೂ ಬಂತು ಅಂದರೆ ಹೋಗ್ಬಿಟ್ಟು ಇಲ್ಲೇ ಬಂದು ಸರ್ವ್ ಮಾಡಬೇಕಷ್ಟೆ. ಇದರ ಹೊರತಾಗಿ ಮೆಡಿಕಲ್, ಈಗ ಒಬ್ಬ ಡಾಕ್ಟ್ರ್ ಅಂದರೆ ಸರ್ವಿಸ್, ಅದರ ಹೊರತಾಗಿ ಇನ್ಯಾವುದಾದ್ರು ಸೇವಾ ಕ್ಷೇತ್ರದಲ್ಲಿ ತೊಡಗಿಸ್ಕೋಬೇಕು, ನಾನು ರಾಷ್ಟ್ರೋತ್ಥಾನ ಸಾಧನದಲ್ಲಿ ಕಲಿತಿದ್ದನ್ನು ಅಳವಡಿಸಿ ಬೇರೆಯವ್ರಿಗೆ ಹೇಳಬೇಕು, ಇಂಥವೇನಾದ್ರು ಕನಸುಗಳಿವೆಯಾ? ಅಂದರೆ ಒಂದು ನಮ್ಮ ಮನೆಯಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡೋದ್ರಿಂದ ಫಸ್ಟ್ ನಮ್ಮ ರಿಲೇಟಿವ್ಸ್ ಕೇಳಿಕೊಟ್ಟು, ಆಮೇಲೆ ಇನ್ನೂ ನಾನು ಬೆಳೆದಾದ್ಮೇಲೆ ಇನ್ನೂ ತುಂಬ ಸಹಾಯ ಮಾಡ್ಬೋದು ಅಂದರೆ ಔಟ್ಸೈಡ್ ಸಹಾಯ ಮಾಡಿ ರಾಷ್ಟ್ರೋತ್ಥಾನ ಪರಿಷತ್ಗೆ ಸೇರ್ಕೊಬೇಕು ಅಂತ. ನಿಮ್ಮ ಇಲ್ಲಿ ಮುಂದೆ ಬರೋ ತಂಗಿಯರು ಅಂತ ಇಟ್ಕೊಳ್ಳಿ, ಅವರಿಗೆ ಏನಾದರೂ ಆಪ್ತ ಸಲಹೆ, ಕಿವಿ ಮಾತು ಏನಾದ್ರು ಹೇಳೋದಿದೆಯಾ? ಅಂದರೆ ಇಲ್ಲಿ ಚೆನ್ನಾಗೇ ಇದೆ, ಎಜುಕೇಷನ್ ಅಂತೂ ಫುಲ್ ಸೂಪರಾಗಿದೆ. ಅದ್ರ ಜೊತೆಗೆ ಸಂಸ್ಕೃತಿ ಔಟ್ಸೈಡ್ ಎಲ್ಲೂ ಸಿಗೋಲ್ಲ, ಇಂಥ ಸೆಕ್ಯೂರಿಟಿ ಪ್ಲೇಸು ಮತ್ತು ಫುಲ್ ಫ್ಯಾಮಿಲಿ ಥರನೇ ಇರುತ್ತೆ. ಸೊ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಅದು ನಮ್ಮಂಥ ಬಡವ್ರಿಗಂತೂ ಫುಲ್ ಅಂದರೆ ಫುಲ್ಲು ಉಪಯೋಗ ಆಗುತ್ತೆ ಇಲ್ಲಿ. ನಿಮ್ಮ ಹೆಸರು? ಅಶ್ವಥಮ್ಮ ಅಂತ. ಸಾಧನಾದಲ್ಲಿ ಮಗಳಿಗೆ ಸಿಕ್ಕಿದೆ ಅಂದಾಗ ನಿಮಗೇನಾದರೂ ಹಿಂಜರ್ತ ಆಗಿತ್ತಾ? ಮೇಡಮ್, ನಮ್ಗೆ ತುಂಬ ಖುಷಿ ಆಯಿತು. ರುಕ್ಮಿಣಿ ಮೇಡಮ್ ಬಂದಾಗ ನಮ್ಗೆ ಫುಲ್ಲು ಅವ್ರು ಭರವಸೆ ಕೊಟ್ಟರು, ನಮಗೂ ಒಂಥರ ಇದಾಯಿತು. ಅಂದರೆ ಕಳಿಸ್ಬೇಕಾದ್ರೆ ನೋವಾಯಿತು, ಇಲ್ಲಿ ಬಂದು ನೋಡಿದಾಗ ಪರವಾಗಿಲ್ಲ ಮಗಳು ಅಂತ ಎಜುಕೇಷನ್ನು ನೋಡಿ ಇದಾಯ್ತು ಮೇಡಮ್. ಅವಳು ನಡೆ ನುಡಿ ಎಲ್ಲದರಲ್ಲಿ ಏನಾದ್ರು ಬದಲಾವಣೆ ಅಂತ ಅನಿಸಿದೆಯಾ? ಮೇಡಮ್, ಬದಲಾವಣೆ ಇದೆ, ಜಾಸ್ತಿ ಬದಲಾವಣೆ ಇದೆ. ಅವಳ ಆತ್ಮವಿಶ್ವಾಸದಿಂದ ತಾನು ಹೋಗ್ತಾಳೆ, ಅವಳು ಸ್ವತಂತ್ರವಾಗಿ ಮಾಡ್ಕೋತಾಳೆ ಅನ್ನೋ ಒಂದು ಇದಿದೆಯಾ? ಭರವಸೆ ಇದೆ ಮೇಡಮ್, ಭರವಸೆ ಇದೆ.
ಮಾಡ್ತಾಳೆ ಅನ್ನೋ ಭರವಸೆ ಇದೆ. ಅದು ಇಲ್ಲಿಗೆ ಬಂದ ಮೇಲೆ ಹೆಚ್ಚಾಗಿದೆ ಅಥವಾ ಮೊದಲಿಂದಲೂ ಹಾಗೆ ಇದ್ದಾಳೆ? ಇಲ್ಲಿ ಬಂದ ಮೇಲೆ ಜಾಸ್ತಿ ಕಲ್ತಿದ್ದಾಳೆ, ಡೀಸೆಂಟ್ ಜಾಸ್ತಿ ಕಲ್ತಿದ್ದಾಳೆ. ತಾನು ಸಾಧನದಲ್ಲಿ ಓದಲ್ಲ, ಪ್ರಾರಂಭದಲ್ಲಿ ಬಂದಾಗ ಮತ್ತೆ ತಂಗೆ ಸಾಧನಕ್ಕೆ ಹೋಗಲ್ಲ ಅಂತ ಹೇಳ್ಕೊಂಡು ಹಿಂದೆ ಬಂದಿದ್ದು ಅಂಥ ಘಟನೆಗಳೇ? ಆ ಥರದ್ದು ಏನಿಲ್ಲ ಮೇಡಮ್, ಒಳ್ಳೆ ಎಜುಕೇಷನ್ ಅಮ್ಮ, ಎಲ್ಲಿ ಬಿಟ್ಟರು ಸಿಕ್ಕಲ್ಲ ಅಂಥ ಎಜುಕೇಷನ್. ನನಗೆ ಮುಂದೆ ಡಾಕ್ಟ್ರ್ ಆಗ್ತೀನಿ ಅಂತ ಹೊರಟಿದ್ದಾಳೆ ಅವಳು. ಸಾಧನೆ ಮಾಡ್ತಾ ಇದ್ದಾಳೆ, ಡಾಕ್ಟ್ರ್ ಆಗಬೇಕು ಅನ್ನೋ ಛಲ.